ಹೆಸರು ಆಕಾಶ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಗೈಸ್, ಈಗಿನ ಸ್ಮಾರ್ಟ್ಫೋನ್ ಕ್ಯಾಮೆರಾ ಇಷ್ಟೊಂದು ಅಡ್ವಾನ್ಸ್ ಆಗ್ಯಾವ ಅಂದ್ರೆ ನೀವೊಂದು ಮೊಬೈಲ್ ಕ್ಯಾಮೆರಾ ಮತ್ತು DSLR ತೆಗೆದಿರೋ ಫೋಟೋ ಯಾವುದು ಅಂತ ಡಿಫ್ರೆನ್ಸ್ನು ಕಂಡುಹಿಡಿಯೋಕ್ಕಾಗಲ್ಲ. ಅಷ್ಟೊಂದು ಹೈ ಲೆವೆಲ್ ಫೋಟೋಗ್ರಫಿ ನೀವು ನಿಮ್ಮ ಮೊಬೈಲ್ನಿಂದ ಮಾಡ್ಬೋದು. ಆದರೂ ಒಂದು ಕ್ಯಾಮೆರಾ ಹೊಸ ಲಾಂಚ್ ಆಗ್ತಾನೆ ಇರ್ತಾವೆ ಮತ್ತು ಜನನೂ ಅದಕ್ಕೆ ಖರೀದಿ ಮಾಡ್ತಾನೆ ಇರ್ತಾರೆ. ಅದ್ರ ಸಲುವಾಗಿ ಈ ವಿಡಿಯೋದ ನಾನು ಒಂದು DSLR ಮತ್ತು ಮೊಬೈಲ್ ಕ್ಯಾಮೆರಾ ಕಂಪೇರ್ ಮಾಡ್ತೀನಿ. ಯಾವುದು ಬೆಸ್ಟು ಮತ್ತು ನಿಮ್ಮ ಯೂಸ್ ಸಲುವಾಗಿ ನೀವು ಯಾವ್ದು ತೊಗೋಬಹುದು ಅನ್ನೋದು ಒಂದು ಐಡಿಯಾ ಕೊಡ್ತೀನಿ. ಸೊ ವಿಡಿಯೋ ಮುಗಿದ ತನಕ ನೋಡಿರಿ. ಚಾನಲ್ಗೆ ಹೊಸಬರಾಗಿ ಬಂದಿರ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಈ ಥರದ ವಿಡಿಯೋಸ್ ತರಬೇಕು ಅಂದ್ರೆ ನಾವು ಭಾಳ ರಿಸರ್ಚ್ ಮಾಡ್ತೀವಿ, ಕಷ್ಟಪಡ್ತೀವಿ. ನೀವೊಂದು ಲೈಕ್ ಮಾಡಿದ್ರಿ ಅಂದ್ರೆ ನಮಗೂ ಸಪೋರ್ಟ್ ಆಗ್ತದೆ. ಸೊ ಲೈಕ್ ಮಾಡಿರಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಆಫ್ ಆಲ್, ಈ ಮೊಬೈಲ್ ಕಂಪನಿದವರು ಮೆಗಾ ಪಿಕ್ಸೆಲ್ ಹೆಸರು ಹೇಳಿ ಜನರಿಗೆ ಇಷ್ಟೊಂದು ಮರಳು ಮಾಡ್ಯಾರ ಅಂದ್ರೆ ನಾವು ಮೆಗಾ ಪಿಕ್ಸೆಲ್ ಹೆಸರು ಕೇಳಿ ಫೋಟೋ ಕ್ವಾಲಿಟಿ ಜಡ್ಜ್ ಮಾಡ್ತೀವಿ. 64 ಮೆಗಾ ಪಿಕ್ಸಲು, 108 ಮೆಗಾ ಪಿಕ್ಸಲು. ಮೆಗಾ ಪಿಕ್ಸೆಲ್ ಹೆಚ್ಚು ಇತ್ತಂದ್ರೆ ಒಂದು ಫೋಟೋ ಕ್ವಾಲಿಟಿನೂ ಹೆಚ್ಚಿರ್ಬೋದು ಅಂತ ನಾವು ತಿಳ್ಕೊತೀವಿ. ಬಟ್ ರಿಯಾಲಿಟಿ ಭಾಳ ಡಿಫ್ರೆಂಟ್ ಅದ. ಫಾರ್ ಎಕ್ಸಾಂಪಲು, ಇದೊಂದು ಮೊಬೈಲ್ ಕ್ಯಾಮೆರಾ ಸೆನ್ಸರು ಮತ್ತು ಇದೊಂದು DSLR ಸೆನ್ಸರು. ಆಬ್ವಿಯಸ್ಲಿ DSLR ಕ್ಯಾಮೆರಾ ಸೆನ್ಸರು ಸ್ವಲ್ಪ ದೊಡ್ಡದಿರ್ತದೆ ಮೊಬೈಲ್ಗಿಂತ. ಯಾಕಂದ್ರೆ ನಾವು ಮೊಬೈಲ್ ಕಾಲ್ ಮಾಡಬೇಕು, ಇಂಟರ್ನೆಟ್ ಯೂಸ್ ಮಾಡಬೇಕು ಮತ್ತು ಅದರ ಜೊತೆಗೆ ಫೋಟೋ ವಿಡಿಯೋನು ತೆಗಿಬೇಕು ಅಂದ್ರೆ ಇಷ್ಟು ಸಣ್ಣ ಮೊಬೈಲ್ದಾಗ ದೊಡ್ಡ ಸೆನ್ಸರ್ ಫಿಟ್ ಮಾಡ್ಲಿಕ್ಕಾಗಲ್ಲ. ಅದೇ ಕ್ಯಾಮೆರಾ ಒಂದು ಫೋಟೋ ಮತ್ತು ವಿಡಿಯೋ ತೆಗಿಲಕ್ಕೆ ಅಷ್ಟೇ ಮಾಡಿರುವಂಥ ಡಿವೈಸು. ಇದ್ರಾಗ ಅವರು ದೊಡ್ಡ ಸೆನ್ಸರ್ನು ಕೊಡ್ಬೋದು. ಮತ್ತು ಈ ಸೆನ್ಸರ್ದಾಗೂ ಒಂದು ಸಣ್ಣ ಬಾಕ್ಸ್ ಇರ್ತಾವೆ. ಇದಕ್ಕೆ ಪಿಕ್ಸಲು, ಮೆಗಾ ಪಿಕ್ಸಲ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲು ನಾನು DSLR ಸೆನ್ಸರ್ದಾಗ 5 ಮೆಗಾ ಪಿಕ್ಸಲ್ ಇಡ್ತೀನಿ ಮತ್ತು ಇಲ್ಲಿ ಮೊಬೈಲ್ ಸೆನ್ಸರ್ದಾಗ 10 ಮೆಗಾ ಪಿಕ್ಸಲ್ ಇಡ್ತೀನಿ. ಈಗ ನಾನು ನಿಮಗೆ ಎರಡೂ ಕ್ಯಾಮ್ರಾಲಿಂದ ಫೋಟೋ ತೆಗೆದು ತೋರಿಸ್ತೀನಿ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಫೋಟೋಸ್ ನೋಡ್ರಿ. ಇದು ಒಂದು 5 ಮೆಗಾ ಪಿಕ್ಸಲಿಂದ ತೆಗೆದಿರೋ ಫೋಟೋ ಮತ್ತು ಇದು ಒಂದು 10 ಮೆಗಾ ಪಿಕ್ಸಲಿಂದ ತೆಗೆದಿರೋ ಫೋಟೋ. ಆದರೂ ಒಂದು 5 ಮೆಗಾ ಪಿಕ್ಸಲಿಂದ ತೆಗೆದಿರೋ ಫೋಟೋನೇ ಚಲೋ ಕಾಣಿಸ್ಲತ್ತದ ಒಂದು 10 ಮೆಗಾ ಪಿಕ್ಸಲಿಗಿಂತ. ಇದಕ್ಕೆ ಮೇನ್ ಕಾರಣ ಏನು ಅಂದ್ರೆ ನಾವು ಯಾವುದೇ ಒಂದು ಕ್ಯಾಮೆರಾ ಮೆಗಾ ಪಿಕ್ಸಲೇ ನೋಡ್ತೀವಿ ಹೊರತು ಅದರ ಸೆನ್ಸರ್ ಸೈಜ್ ನೋಡಲ್ಲ. ಈಗ ಫಾರ್ ಎಕ್ಸಾಂಪಲು ಫೋಟೋ ತೆಗೆದಾಗ ಏನಾಗ್ತದೆ ಅಂದ್ರೆ ಸಿಂಪ್ಲಿ ನಮ್ಮ ಕ್ಯಾಮೆರಾ ಶಟರ್ ಓಪನ್ ಆಗ್ತದೆ. ಅದ್ರ ಒಳಗಡೆ ಒಂದು ಸೆನ್ಸರ್ ಇರ್ತದೆ. ಈ ಸೆನ್ಸರ್ ಮೇಲೆ ಎದುರಿರೋ ಲೈಟ್ ಬೀಳ್ತದೆ ಮತ್ತು ಅದು ಲೈಟ್ ಒಳಗೆ ಕ್ಯಾಪ್ಚರ್ ಆದ ಕೂಡಲೇ ನಮ್ಮ ಶಟರ್ ಬಂದ್ ಆಗ್ತದೆ. ಈಗ ಒಳಗಡೆ ಕ್ಯಾಪ್ಚರ್ ಆಗಿರೋ ಲೈಟೇ ನಮಗೆ ಫೋಟೋ ಆಗಿ ಕಾಣಿಸ್ತದೆ. ಟೆಕ್ನಿಕಲಿ ಹೇಳಬೇಕು ಅಂದ್ರೆ ಫೋಟೋ ಅಂದ್ರೆ ಬರೀ ಲೈಟು. ಸೊ ನಿಮ್ಮ ಸೆನ್ಸರ್ ಸೈಜು ಎಷ್ಟು ದೊಡ್ಡದಿರ್ತದೋ ಅಷ್ಟು ಲೈಟ್ ಒಳಗಡೆ ಬರ್ತದೆ ಮತ್ತು ಅಷ್ಟೊಂದು ಹೆಚ್ಚು ಕ್ವಾಲಿಟಿ ಫೋಟೋ ನಿಮಗೆ ಕಾಣಿಸ್ತದೆ. ಅದೇ ನಿಮ್ಮ ಸೆನ್ಸರ್ ಸೈಜೇ ಸಣ್ಣದಿತ್ತು ಅಂದ್ರೆ ಅಷ್ಟೊಂದು ಲೈಟ್ ಒಳಗಡೆ ಬರಲಾಕ್ ಕೊಡಲ್ಲದು. ಅದ್ರ ಸಲುವಾಗಿ ಫೋಟೋ ಕ್ವಾಲಿಟಿನೂ ಒಂದು ಲೋ ಬಂದಿರ್ತದೆ. ಮತ್ತೀಗ ಸೆನ್ಸರ್ ಸೈಜೇ ದೊಡ್ಡದಿತ್ತು ಅಂದ್ರೆ ಅದರೊಳಗಿರೋ ಮೆಗಾ ಪಿಕ್ಸಲ್ನೂ ದೊಡ್ಡದಿರ್ತದೆ. ಅದು ಆದಷ್ಟು ಲೈಟು ಮತ್ತು ಡೈನಾಮಿಕ್ ರೇಂಜು ಕ್ಯಾಪ್ಚರ್ ಮಾಡಬಹುದು. ಅದೇ ಒಂದು ಸಣ್ಣ ಸೆನ್ಸರ್ ಇತ್ತು ಅದರೊಳಗೆ ನಾವು 108 ಮೆಗಾ ಪಿಕ್ಸಲ್ ಕೊಟ್ಟರು ಓವರಾಲ್ ನಮ್ಮ ಸೆನ್ಸರ್ ಸೈಜೇ ಸಣ್ಣದಿರ್ತದೆ ಮತ್ತು ಅದರೊಳಗಿರೋ ಮೆಗಾ ಪಿಕ್ಸಲ್ನು ಸಣ್ಣದಿರ್ತದೆ. ಅದ್ರ ಸಲುವಾಗಿ ಇದು ಹೆಚ್ಚು ಡೈನಾಮಿಕ್ ರೇಂಜು ಮತ್ತು ಅಷ್ಟೊಂದು ಲೈಟ್ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಬಟ್ ಈಗ ನಾವು ಒಂದು DSLR ತೆಗೆದಿರೋ ಫೋಟೋಸ್ ಕಂಪೇರ್ ಮಾಡಿದ್ವಿ ಒಂದು DSLR ಮೊಬೈಲಿಗೆ ಅಂದ್ರೆ ಅಷ್ಟೊಂದು ಡಿಫ್ರೆನ್ಸ್ ನಮಗೆ ಕಾಣಿಸಲ್ಲ. ಯಾಕಂದರೆ DSLRದಾಗ ಆಲ್ರೆಡಿ ಭಾಳಷ್ಟು ನ್ಯಾಚುರಲ್ ಲೈಟ್ ಇರ್ತದೆ. ಅದ್ರ ಸಲುವಾಗಿ ನಮ್ಮ ಮೊಬೈಲ್ ಕ್ಯಾಮೆರಾನು ಭಾಳ ಚಲೋ ಪರ್ಫಾರ್ಮ್ ಮಾಡ್ತದೆ. ಸೊ ಎರಡು ಫೋಟೋ ನೋಡ್ರಿ, ಒಂದು DSLR ತೆಗೆದಿರೋ ಫೋಟೋ ಮತ್ತು ಇನ್ನೊಂದು ಮೊಬೈಲಿಂದ ತೆಗೆದಿರೋದು. ಆದರೂ ಏನು ಹೆಚ್ಚು ಡಿಫ್ರೆನ್ಸ್ ಕಾಣಿಸಲಾಗ್ಯದ. ಬಟ್ ಈ DSLR ತೆಗೆದಿರೋ ಫೋಟೋದಾಗ ಒಂದು ಬ್ಯಾಕ್ಗ್ರೌಂಡ್ ಬ್ಲರ್ ಕಾಣಿಸ್ತದ. ಇದೇ ನಮ್ಮ ಎಲ್ಲರಿಗೂ ಇಷ್ಟ ಆಗುವಂಥದ್ದು. ಈಗ ನೋಡ್ರಿ, ಒಂದು DSLRದಾಗ ಏನು ಬ್ಯಾಕ್ಗ್ರೌಂಡ್ ಬ್ಲರ್ ಎಫೆಕ್ಟ್ ನೋಡ್ತೀವಲ್ಲ, ಇದೊಂದು ಆಪ್ಟಿಕಲ್ ಬ್ಲರ್. ಅಂದ್ರೆ ನಮ್ಮ ಲೆನ್ಸ್ ಒಳಗಡೆ ಏನು ಗ್ಲಾಸ್ ಇರ್ತಾವಲ್ಲ, ಇದು ಹಿಂದೆ ಮುಂದೆ ಮಾಡಿ ಒರಿಜಿನಲಿ ಕ್ರಿಯೇಟ್ ಮಾಡಿರುವಂತಹ ಬ್ಲರ್ ಎಫೆಕ್ಟ್ ಇದು. ಸೇಮ್ ಇದು ನಿಮ್ಮ ಕಣ್ಣಿನ ಥರ ಕೆಲಸ ಮಾಡ್ತದೆ. ನೀವು ನಿಮ್ಮ ಕೈ ನೋಡ್ಕೋರಿ, ಉಳ್ಕಿರೋದೆಲ್ಲ ಬ್ಯಾಕ್ಗ್ರೌಂಡ್ ಆಟೋಮೆಟಿಕ್ಲಿ ಬ್ಲರ್ ಆಗ್ತದೆ. ಸೇಮ್ ಇದೇ ಥರ ಒಂದು ಕ್ಯಾಮೆರಾನು ಕೆಲಸ ಮಾಡ್ತದೆ. ಬಟ್ ನಮ್ಮ ಮೊಬೈಲ್ದಾಗೂ ಒಂದು ಪೋರ್ಟ್ರೇಟ್ ಮೋಡು ಬ್ಲರ್ ಎಫೆಕ್ಟ್ ಕೊಟ್ಟಿರ್ತಾರೆ. ಬಟ್ ಇದು ಸಾಫ್ಟ್ವೇರ್ ಥ್ರೂ ಆರ್ಟಿಫಿಷಿಯಲಿ ಮಾಡಿರುವಂಥದ್ದು. ಅದ್ರ ಸಲುವಾಗಿ ನಮಗೊಂದು ಕ್ಯಾಮೆರಲ್ಲಿ ತೆಗೆದಿರೋ ಫೋಟೋ ಹೆಚ್ಚು ಇಷ್ಟ ಆಗ್ತದೆ ಮೊಬೈಲ್ಗಿಂತ. ಈಗ ಇದು ಬ್ಯಾಕ್ಗ್ರೌಂಡ್ ಬ್ಲರ್ ಏನಾಗ್ತದಲ್ಲ, ಇದು ಮೇನ್ ಡಿಪೆಂಡ್ ಆಗಿರೋದು ಅಂದ್ರೆ ಅಪರ್ಚರ್ ಮೇಲೆ. ಅಪರ್ಚರ್ ಎಷ್ಟು ಕಡಿಮೆ ಇರ್ತದ ಅಷ್ಟು ಹೆಚ್ಚು ಬ್ಯಾಕ್ಗ್ರೌಂಡ್ ಬ್ಲರ್ ಕಾಣಿಸ್ತದ. ಈಗ ಅಪರ್ಚರ್ ಅಂದ್ರೇನು, ISO ಅಂದ್ರೇನು, ಶಟರ್ ಸ್ಪೀಡ್ ಅಂದ್ರೇನು, ಇದ್ರ ಬಗ್ಗೆ ಒಂದು ಡೀಪ್ ವಿಡಿಯೋ ಮಾಡೀನಿ. ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡ್ರಿ. ಇಲ್ಲಿ ತನಕ ಮಾಡಿರೋ ಎಲ್ಲಕ್ಕಿಂತ ಇನ್ಫಾರ್ಮೇಟಿವ್ ವಿಡಿಯೋ ಅದು ನಮ್ಮ ಚಾನಲ್ದಾಗ. ಮತ್ತು ಹಾಗೆ ನೀವು ಮೊಬೈಲ್ ಕ್ಯಾಮೆರಾ ಸ್ಪೆಸಿಫಿಕೇಶನ್ ನೋಡ್ತಾ ಇರಬೇಕಾದ್ರೆ ಅಲ್ಲಿ ಬರ್ದಿರ್ತದೆ f1.8 f2.0. ಇದು ಒಂದು ಅಪರ್ಚರ್ ವ್ಯಾಲ್ಯೂ. ಇದು ಭಾಳಷ್ಟು ಮೊಬೈಲ್ದಾಗ ಆಲ್ರೆಡಿ ಫಿಕ್ಸ್ಡ್ ಕೊಟ್ಟಿರ್ತಾರೆ, ನೀವು ಅದಕ್ಕೆ ಚೇಂಜ್ ಮಾಡೋಕ್ಕೆ ಬರಲ್ಲ. ಬಟ್ ಈಗಿನೆಲ್ಲ ಒಂದು ಸ್ಮಾರ್ಟ್ಫೋನ್ ಆಗಲಿ ಇಲ್ಲ ಹೈ ಎಂಡ್ ಮೊಬೈಲ್ದಾಗಲಿ ನೀವು ಅಪರ್ಚರ್ನು ಅಡ್ಜಸ್ಟ್ ಮಾಡ್ಬೋದು. ಈಗ ಸಪೋಸ್ ನಿಮ್ಮಲ್ಲಿ ಒಂದು DSLR ಇತ್ತು, ನಿಮಗೆ ಹೆಚ್ಚು ಬ್ಯಾಕ್ಗ್ರೌಂಡ್ ಬ್ಲರ್ ಬೇಕಾಗಿತ್ತು ಅಂದ್ರೆ ನೀವು ಒಂದು ಕಡಿಮೆ ಅಪರ್ಚರ್ ಇರೋ ಲೆನ್ಸ್ ತೊಗೊಂಡು ನಿಮ್ಮ ಕ್ಯಾಮೆರಾಗೆ ಅಟ್ಯಾಚ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು 50mm ಯೂಸ್ ಮಾಡ್ತೀನಿ. f1.8 ಅಪರ್ಚರ್ ಅದ. ಬ್ಯಾಕ್ಗ್ರೌಂಡ್ ಬ್ಲರ್ ನೋಡ್ಬೋದು ನೀವು ಯಾವ ರೀತಿ ಆಗ್ಲತ್ತದಂತ. ಮತ್ತು ಇದು ನೀವು ಒಂದು ಸ್ಮಾರ್ಟ್ಫೋನ್ದಾಗ ಮಾಡೋಕ್ಕೆ ಬರಲ್ಲ. ನೀವು ಬೈ ಡಿಫಾಲ್ಟಾಗಿ ಯಾವ ಲೆನ್ಸ್ ಕೊಟ್ಟಿರ್ತಾರೆ, ಎಷ್ಟು ಅಪರ್ಚರ್ ಇರ್ತದೆ ಅದೇ ಯೂಸ್ ಮಾಡಬೇಕು. ಇದೊಂದು ಕ್ಯಾಮೆರಾಗಿರೋ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಇದೇ ನೀವು ನಿಮ್ಮ ಮೊಬೈಲ್ದಾಗ ಮಾಡೋಕ್ಕೆ ಬರಲ್ಲ. ಗೈಸ್, ಆಬ್ವಿಯಸ್ಲಿ ನಾವು ಒಂದು ಮೊಬೈಲ್ ಕ್ಯಾಮೆರಲ್ಲಿ ತೆಗೆದಿರೋ ವಿಡಿಯೋದಾಗ ಅಷ್ಟೊಂದು ಡೀಟೇಲ್ ಇರಲ್ಲ, ಅಷ್ಟೊಂದು ಶಾರ್ಪ್ನೆಸ್ ಇರಲ್ಲ. ಇದಕ್ಕೆ ಮೇನ್ ಕಾರಣ ಏನು ಅಂದ್ರೆ ಬಿಟ್ ರೇಟ್. ಈಗ ಬಿಟ್ ರೇಟ್ ಅಂದ್ರೆ ಹಿಂಗೆ ತಿಳ್ಕೊರಿ,
1 ಸೆಕೆಂಡಿನ ಫುಟೇಜು ಎಷ್ಟು ಎಂ ಬಿದಾಗ ರೆಕಾರ್ಡ್ ಮಾಡಬೇಕು, ಇದಕ್ಕೆ ಬಿಟ್ ರೇಟ್ ಅಂತ ಕರಿತೀವಿ. ಈಗ ಎಷ್ಟು ಹೆಚ್ಚು ಬಿಟ್ ರೇಟ್ ಇರ್ತದ ಅಷ್ಟು ಹೆಚ್ಚು ಇನ್ಫಾರ್ಮೇಷನು, ಅಷ್ಟು ಹೆಚ್ಚು ಡೈನಾಮಿಕ್ ರೇಂಜು ವಿಡಿಯೋ ಕ್ಯಾಪ್ಚರ್ ಮಾಡ್ತದ. ಈಗ ಫಾರ್ ಎಕ್ಸಾಂಪಲ್ ನಾನು DSLRದಾಗ 8 ಮೆಗಾಬಿಟ್ಸ್ ಪರ್ ಸೆಕೆಂಡು ಬಿಟ್ ರೇಟ್ ಸೆಟ್ ಮಾಡ್ತೀನಿ. ಅದೇ ಒಂದು ಮೊಬೈಲ್ದಾಗ 4 ಮೆಗಾಬಿಟ್ಸ್ ಪರ್ ಸೆಕೆಂಡ್ ಇಡ್ತೀನಿ. ಈಗ ನಾನು 2 ಡಿವೈಸ್ಲಿಂದ ವಿಡಿಯೋ ರೆಕಾರ್ಡ್ ಮಾಡ್ದೆ ಅಂದ್ರೆ ಆಮೇಲೆ ನಾನು ಎಡಿಟಿಂಗ್ದಾಗ ಒಂದು DSLR ತೆಗೆದಿರೋ ವಿಡಿಯೋಯಿಂದ ಹೆಚ್ಚು ಡೇಟಾ ರಿಕವರ್ ಮಾಡ್ಬೋದು. ಯಾಕಂದ್ರೆ ಇದೊಂದು ಹೈ ಬಿಟ್ ರೇಟ್ ವಿಡಿಯೋ, ಇದರೊಳಗೆ ಬಹಳಷ್ಟು ಇನ್ಫಾರ್ಮೇಷನ್ ಆಲ್ರೆಡಿ ಇರ್ತದ. ಅದೇ ಒಂದು ಮೊಬೈಲಿಂದ ತೆಗೆದಿರೋ ವಿಡಿಯೋದಾಗ ಬಿಟ್ ರೇಟ್ ಕಡಿಮೆ ಇರೋದ್ರಿಂದ ಹೆಚ್ಚು ಇನ್ಫಾರ್ಮೇಷನ್ ಇದು ಕ್ಯಾರಿ ಮಾಡಲ್ಲ. ಬಟ್ ಈಗಿನೆಲ್ಲ ಸ್ಮಾರ್ಟ್ಫೋನ್ದಾಗ ಒಂದು ಹೈ ಬಿಟ್ ರೇಟ್ದಾಗೂ ನಾವು ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಸೊ ದೊಡ್ಡ ಸೆನ್ಸರ್ ಸೈಜು, ಕಡಿಮೆ ಆಪರ್ಚರು ಮತ್ತು ಹೈ ಬಿಟ್ ರೇಟ್ ಇರೋದ್ರಿಂದ DSLR ಕ್ಯಾಮೆರಾ ಒಂದು ಮೊಬೈಲಿಗಿಂತ ವಿಡಿಯೋಗ್ರಫಿದಾಗ ಚಲೋ ಪರ್ಫಾರ್ಮ್ ಮಾಡ್ತದೆ. ಮತ್ತು ನೆಕ್ಸ್ಟ್ ನಾವು ಒಂದು ರಾತ್ರಿ ಟೈಮ್ನೇ ತೆಗೆದಿರೋ ಫೋಟೋಸ್ ಕಂಪೇರ್ ಮಾಡಿದ್ವಿ ಒಂದು ಮೊಬೈಲ್ ಮತ್ತು DSLRಗೆ ಅಂದ್ರೆ ಅಲ್ಲಿ ಕ್ಲಿಯರ್ ವಿನ್ನರ್ನು DSLR. ಯಾಕಂದ್ರೆ ಒಂದು ಸೆನ್ಸರ್ ಸೈಜ್ ದೊಡ್ಡದಿರೋದ್ರಿಂದ ಆದಷ್ಟು ಲೈಟ್ ಒಳಗಡೆ ಬರ್ತದೆ. ಇದರಿಂದ ಇದು ಒಳ್ಳೆ ಫೋಟೋಸ್ ಪ್ರೊಡ್ಯೂಸ್ ಮಾಡ್ಬೋದು. ಅದೇ ನಮ್ಮ ಸ್ಮಾರ್ಟ್ಫೋನ್ದಾಗೂ ಒಂದು ನೈಟ್ ಮೋಡ್ ಫೀಚರ್ ಕೊಟ್ಟಿರ್ತಾರೆ. ಇದು ಯೂಸ್ ಮಾಡಿ ನಾವು ರಾತ್ರಿ ಟೈಮ್ನಾಗೂ ಒಂದು ಒಳ್ಳೆ ಫೋಟೋ ತೆಗಿಬೋದು. ಬಟ್ ಇದೊಂದು ಒರಿಜಿನಲ್ ಫೋಟೋ ಅಲ್ಲ, ಸಾಫ್ಟ್ವೇರಿಂದ ಮಾಡಿರುವಂಥದ್ದು. ಅದಕ್ಕೆ ಎರಡೂ ಫೋಟೋ ಕಂಪೇರ್ ಮಾಡೋಕ್ಕಾಗಲ್ಲ. ಮತ್ತು ಈಗ ನೀವು ರಾತ್ರಿ ಟೈಮಿನಾಗ ಒಂದು ಫೋಟೋಗ್ರಫಿ ಇಲ್ಲ ವಿಡಿಯೋಗ್ರಫಿ ಮಾಡಿದ್ರಿ ಒಂದು ಮೊಬೈಲ್ ಮತ್ತು ಕ್ಯಾಮೆರಾಲಿಂದ ಅಂದ್ರೆ ಆಬ್ವಿಯಸ್ಲಿ ಒಂದು DSLR ಮೊಬೈಲ್ಗಿಂತ ಭಾಳ ಚಲೋ ಪರ್ಫಾರ್ಮ್ ಮಾಡ್ತದೆ ಗೈಸ್. ಮತ್ತು ಹಾಗೆ ನಾವು ಮೆಗಾ ಪಿಕ್ಸಲು, ಸೆನ್ಸರ್ ಸೈಜು ಇದ್ರ ಬಗ್ಗೆನೇ ಹೆಚ್ಚು ಮಾತಾಡ್ತೀವಿ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇರೋದು ಅಂದರೆ ಇಮೇಜ್ ಪ್ರೊಸೆಸಿಂಗ್. ಈಗ ಯಾವುದೇ ಒಂದು ಫೋಟೋ ತೆಗೆದಾಗ ಬೇಸಿಕಲಿ ಲೈಟ್ ಕ್ಯಾಪ್ಚರ್ ಆಗಿ ಅದು ಒಂದು ಫೋಟೋದಾಗ ಕನ್ವರ್ಟ್ ಆಗಿ ಪ್ರೊಸೆಸ್ ಮಾಡಿ ನಮಗೆ ತೋರಿಸ್ತದೆ. ಇದಕ್ಕೆ ಇಮೇಜ್ ಪ್ರೊಸೆಸಿಂಗ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಗೂಗಲ್ ಪಿಕ್ಸಲು ಐಫೋನ್ ಮೊಬೈಲ್ದಾಗ ನೋಡ್ರಿ ಬರೀ 12 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಅಷ್ಟೇ ಇರ್ತದೆ. ಆದ್ರೆ ಆ ಕ್ಯಾಮೆರಾದಿಂದ ತೆಗೆದಿರೋ ಫೋಟೋಸ್ ನೋಡ್ರಿ ಎಷ್ಟೊಂದು ಹೈ ಕ್ವಾಲಿಟಿದಾಗ ಇರ್ತದೆ ಅಂದ್ರೆ ಒಂದು DSLR ಕ್ಯಾಮೆರಾನು ಫೇಲ್. ಈ ಎಲ್ಲ ಕಂಪನಿನೂ ಒಂದು ಫೋಟೋ ತೆಗೆದ ಮೇಲೆ ಆ ಫೋಟೋ ಯಾವ ರೀತಿ ಕಾಣಿಸ್ಬೇಕು, ಯಾವ ಕಲರ್ ಎದ್ದು ಕಾಣಿಸ್ಬೇಕು ಅನ್ನೋದು ಒಂದು ಆಲ್ಗೋರಿದಮ್ ಸೆಟ್ ಮಾಡಿರ್ತಾರೆ. ಈ ಆಲ್ಗೋರಿದಮ್ನೇ ಕಂಡುಹಿಡಿಬೇಕು ಅಂದರೆ ಈಗಿನ ಸ್ಮಾರ್ಟ್ಫೋನ್ ಕಂಪನೀಸ್ ಭಾಳ ಒದ್ದಾಡಬೇಕು ಗೈಸ್. ಈಗ ಓವರಾಲ್ ಹೇಳಬೇಕು ಅಂದರೆ ಮೊಬೈಲ್ ಮತ್ತು DSLR ಕ್ಯಾಮೆರಾ ಎರಡೂ ಬೇರೆ ಬೇರೆ ಕೆಲಸದ ಸಲುವಾಗಿ ಮಾಡಿರುವಂಥ ಡಿವೈಸಸ್ಗಳು. ನೀವು ಮೊಬೈಲ್ದಾಗ ಇಂಟರ್ನೆಟ್ ಯೂಸ್ ಮಾಡ್ಬೋದು, ವಾಟ್ಸಪ್ ಯೂಸ್ ಮಾಡ್ಬೋದು, ಅದ್ರ ಜೊತೆಗೆ ನೀವು ಫೋಟೋ ಮತ್ತು ವಿಡಿಯೋನು ತೆಗಿಬೋದು. ಅದೇ DSLRದಾಗ ಬರೀ ಒಂದು ಫೋಟೋ ಅಷ್ಟೇ ಮತ್ತು ವಿಡಿಯೋ ಅಷ್ಟೇ ತೆಗಿತದ, ಬಟ್ ಪರ್ಫೆಕ್ಟ್ ತೆಗಿತದ. ಮತ್ತು ನೀವು ಒಂದು ಕ್ಯಾಮೆರಾ ಇಲ್ಲ ಮೊಬೈಲ್ ತೊಗೋಬೇಕು ಅಂದ್ರೆ ಆ್ಯಕ್ಚುಲಿ ನೀವು ಒಂದು ಸ್ಪೆಸಿಫಿಕೇಶನ್ ನೋಡೋ ಬದಲಾಗಿ ಡೈರೆಕ್ಟ್ಲಿ ಫೋಟೋ ಇಲ್ಲ ವಿಡಿಯೋ ಕ್ವಾಲಿಟಿ ನೋಡ್ರಿ. ಅದರಿಂದ ನಿಮ್ಗೆ ಇನ್ನೂ ಡೀಪಾಗಿ ಗೊತ್ತಾಗ್ತದೆ ಇದು ಯಾವ ರೀತಿ ಒಂದು ಫೋಟೋ ವಿಡಿಯೋ ತೆಗಿಬಹುದು ಅಂತ. ಗೈಸ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿರಿ. ಮತ್ತು ನೆಕ್ಸ್ಟ್ ನೀವು ಯಾವ ಟಾಪಿಕ್ ಮೇಲೆ ವಿಡಿಯೋ ನೋಡಬೇಕು ಅಂತ ನನಗೆ ಕೆಳಗೆ ಸಜೆಸ್ಟ್ ಮಾಡಿರಿ. ಮತ್ತೆ ಸಿಗೋಣ ಅಂತ ಮುಂದಿನ ವಿಡಿಯೋದಾಗ. ಪೀಸ್.